ಅಷ್ಟಿದೆ ಇಲ್ಲಿ ನೋಡಿ, ಇಲ್ಲಿಂದ ನಮಗೆ ಬರೋದು ಅಷ್ಟೇ ಹೊಡಿತಾರೆ, ಅಂದ್ರೆ ಮಿಷಿನ ಹೊಡಿತಾರೆ. ಎಲ್ಲ ಅಂದರೆ ಹಿಂಗಾಗುತ್ತೆ ನೋಡಿ. ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಇಲ್ಲಿ. ದೇವಿರಮ್ಮನ ಬೆಟ್ಟದ ವ್ಯೂ ನೈಟ್ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಇದು ನೀರು? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಕಾಫಿ ಎಸ್ಟೇಟಿಗೆ ಬಂದಿದ್ದೆ. ಸೊ ಹಾಗಾಗಿ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆದರ್ ಅಂತೂ ಮಸ್ತಾಗಿದೆ. ಸೊ ಬನ್ನಿ ಹೇಗಿದೆ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಸೊ ಇಲ್ಲೇ ಒಟ್ಟಿಗೆ ಒಂದು ನಿಮ್ಮನೆ ಬಿಟ್ಟು ಇನ್ನೂ ಮುಂದಕ್ಕೆ ಹೋಗ್ಬೇಕು ಅವ್ರ ಮನೆ. ಇನ್ನೂ ಮುಂದಕ್ಕೆ ಹೋಗ್ಬೇಕು ಅಲ್ವಾ? ಮೂರು ಸೈಡು ಮಸ್ತ್ ಐತೆ. ನಮ್ಮೂರು ಸೈಡ್ ಅನ್ನಲ್ಲ. ಫುಲ್ಲು ಸಖತ್ತಾಗಿದೆ ಅಂತ ವೆದರ್ ಮಾತ್ರ. ಇದೆಲ್ಲ ಸಿಲ್ವರ್ ಗಿಡನಾ? ಅದ್ರ ಜೊತೆ ಇದು ಕಾಫಿದು ನೋಡಿ ಎಷ್ಟಿದೆ. ಇವೆಲ್ಲ ಫುಲ್ಲು ಸಿಲ್ವರ್ ಜೊತೆ ಎಲ್ಲ ಕಾಫಿದು. ಸೊ ನಾವು ಹೊರಟಿದ್ದೀವಿ, ಅಜ್ಜಿ, ಅಮ್ಮ ಆ್ಯಂಡ್ ನಾನು. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಸ್ಟೇ ಮಾಡಿರುವಂಥ ಹೋಮ್ ಸ್ಟೇ ತೋರಿಸ್ತೀನಿ ನೋಡಿ. ಇದೆಲ್ಲ ಫುಲ್ಲು ಕಾಫಿ ನಾಡು, ನಮ್ಮ ಚಿಕ್ಕಮಂಗ್ಳೂರು. ಸೊ ಬನ್ನಿ ಹೋಗೋಣ. ಎಲ್ಲರೂ ಹೋಗ್ತಿದ್ದಾರೆ, ನೋಡ್ಕೊಂಡು ನಾವು ಹೋಗೋಣ. ಮಸ್ತಿದೆ. ಬಾನು ಭೂಮಿ ನೀರು ಅಗ್ನಿ ಸಾಕ್ಷಿ ಕಣೆ. ಇವೆಲ್ಲ ಕಾಫಿ ಗಾಯ್ಸ್. ಇದೆಲ್ಲ ಫುಲ್ಲು ಕಾಫಿ ಎಸ್ಟೇಟು. ಫಸ್ಟ್ ಟೈಮ್ ಬಂದಿದ್ದೀನಿ ಕಾಫಿ ಎಸ್ಟೇಟ್ಗೆ. ದೆನ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ಹೋಮ್ ಸ್ಟೇ ನಿಯರ್ ಇರೋದು, ಸೊ ಹಾಗಾಗಿ ಅವ್ರದ್ದೇ ಆಗಿರೋದ್ರಿಂದ ಕರ್ಕೊಬಂದಿದ್ದಾರೆ. ಅವ್ರ ಹತ್ರ ಚೆಂದಿದೆ. ಕಾಣಿಸ್ತಿರೋದು ದೇವಿರಮ್ಮ ಬೆಟ್ಟ. ಎಷ್ಟು ಸಖತ್ತಾಗಿದೆ ನೋಡಿ. ಇಲ್ಲಿ ಫುಲ್ ಇದೆಲ್ಲ ಸಣ್ಣ ಸಣ್ಣವು ನಮ್ಮ ಅಜ್ಜಿಯವ್ರದ್ದು ಅಂತೆ. ಸೊ ತೋರಿಸ್ತಿದ್ದಾರೆ. ಮಸ್ತಿದೆ ಫುಲ್ಲು ತೋಟ ಇದು. ಯಪ್ಪ, ಅಲ್ಲಿಂದ ಅಡಿಗೆ ದೂರ ಅಲ್ಲ, ಸ್ವಲ್ಪ ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿರೋದು ಕಾಣಿಸ್ತಿದೆ ಅಲ್ಲ, ಇದೇ ದೇವಿರಮ್ಮನ ಬೆಟ್ಟ. ನಾನು ಒಂದು ಟೈಮು ಬಂದಿರಲಿಲ್ಲ, ಸೊ ಹಾಗಾಗಿ ಈ ಸಲ ಬಂದೆ. ಇಷ್ಟು ಹತ್ರದಿಂದ ಇಷ್ಟು ಸಖತ್ತಾಗಿರೋದು ನೋಡೇ ಇಲ್ಲ. ಒಂಥರ ಇಲ್ಲೆಲ್ಲ ಮಾತಾಡ್ತಿದ್ರು, ಯಾರು ನೆಂಟರು ಗೊತ್ತಾಗಲಿಲ್ಲ ಅಂದ್ರು. ಅವಾಗ ಅಂದಲ್ಲ ಅಂದರು ಇದು ವೇಸ್ಟಾ ನೋಡಿ. ಹಣ್ಣು ಇದು ಬರಲ್ಲ ಸರಿ, ಈ ಥರ ಇರುತ್ತೆ. ಸೊ ನೋಡಿಲ್ಲ ಅಂದರೆ ನೋಡ್ಕೊಬಿಡಿ. ಸಂತಿಗೆಲ್ಲ ನಿಮ್ದು ಈಗ ಇದೆಲ್ಲ ಅಜ್ಜಿ ಇದೆಲ್ಲ. ಇದು ಈ ಕಡೆ ಬೇರೆದು ಇದು ಎಲ್ಲ ಅಷ್ಟೇ ಹೊಡಿತಾರೆ, ಅಂದ್ರೆ ಮಿಷಿನ ಹೊಡಿತಾರೆ. ಯಾರು ಮನ್ಸರೆ ಮಾಡಲ್ಲ ಕಣ್ರಿ. ಮಿಷಿನ್ಗಳು ಈಗ ನಾವು ಅಡಿಕೆ ತೋಟಕ್ಕೆ ಮಿಷಿನ್ ತಂದು ಕಳೆ ಹೊಡ್ಸಲ್ವಾ? ಎಲ್ಲದಕ್ಕೂ ಚೆನ್ನಾಗಿದೆ ನೋಡಿ. ನೀರು ಗಾಳಿ ಚೆನ್ನಾಗಿ ಕಳೆ ಆಯಿತು. ಕಳೆ ಹೊಡ್ಸ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ. ಅದು ಮೆಣಸು, ಇಲ್ಲಿ ಕಾಫಿ ಗಿಡ, ಮೆಣಸು ಗಿಡ.
ಎಲ್ಲಿ ಇದು ಕಾಫಿ ಗಿಡ ಇದು ನಡೋದು ಮಗ ಇದು ಹಿಂಗೆ ನಡೋದು ಎಲ್ಲೆಲ್ಲಿ ಗಿಡ ಓ ಸಾಕಾಗಿದೆ. ಇದು ಪೂರ್ತಿ ಅಲ್ಲ? ಇದೆಲ್ಲ ಚೆನ್ನಾಗಿದೆ. ಇದೆಲ್ಲ ನಡೋದು ಚೆನ್ನಾಗಿದೆ ಕಾಫಿ ಗಿಡ. ಕಾಫಿ ಗಿಡ ಇದು ಮೆಣಸಿನ ಗಿಡ ಇದೆಲ್ಲ 2 ಎಕರೆ ಐತಿ. ತಂದಾಗೆ 2 ಎಕರೆ ಜಾಸ್ತಿ ಐತಿ. ಮಸ್ತ್ ಐತೆ. 2 ಎಕರೆ ಜಾಸ್ತಿ. ಇದೆಲ್ಲ ಮೆಣಸು. ಇದೆಲ್ಲ ಫುಲ್ ಹೈಟ್ ಆದ್ರೆ ಅವರೇ ಹತ್ ಕುಯ್ತಾರ ಏಣಿ ಹಾಕೊಂಡು? ಹಾ ನೋಡಿ ಅಲ್ಲೆಲ್ಲ ದೊಡ್ಡದಾಗುತ್ತೆ. ಓಕೆ ಇದೆಲ್ಲ ಹತ್ತಿದೆ ನೋಡಿ ಫುಲ್ ಮಸ್ತ್ ಇದೆ. ಏನು ಮಸ್ತ್ ಇದೆ ಗೊತ್ತಾ ಗಾಯ್ಸ್? ಇಲ್ಲಿದೆ ನೋಡಿ ಈ ಥರ ಫುಲ್ಲು. ಸೊ ಬನ್ನಿ ವ್ಲಾಗ್ ಮಾಡ್ಕೊಡಿ, ಒಂದಷ್ಟು ಹರಟೆ ಮಾತುಕತೆ ಫೋಟೋಸ್ ವ್ಲಾಗ್ ಎಲ್ಲ ಮಾಡ್ಕೊಂಡು ಹೋಗುವ. ನಮ್ಮ ಅಜ್ಜಿ ಅಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ, ಅವರು ನಮ್ಗಿಂತ ಮುಂಚೆ. ನಮ್ಮೂರಿಗಿಂತ ಸಖತ್ತಾಗಿದೆ. ಮಲೆನಾಡಲ್ಲ ಅದಕ್ಕೆ ಮಸ್ತ್ ಇದೆ. ಸೌಂಡ್ ಆಗ್ತಾ ಇದೆ ನೀರಿಂದು. ಇದೆಲ್ಲ ಫುಲ್ಲು ಅಜ್ಜಿ ತೋಟ. ಹೆಂಗಿದೆ ನೋಡಿ ನಮ್ಮ ಅಜ್ಜಿ ತೋಟದ. ಆರಾಮ್ಸೆ ಬನ್ನಿ. ಆರಾಮ್ಸೆ ಇದೆಲ್ಲ ಕಿತ್ತು ಕೀಳ್ಬೇಕು. ಇದೆಲ್ಲ ಕಿತ್ರೆ ಮ್ಯಾಕ್ ಬಿಡಲ್ಲ. ಇದೆಲ್ಲ ಕೀಳ್ಬೇಕು ಅಷ್ಟೇ. ಇದೆಲ್ಲ ಕೀಳ್ಬೇಕು. ತುದಿಯ ಇವು ಮೇಲೆಲ್ಲ ಅಡ್ಡ ಬಡ್ಡ ಬರ್ತಾವಲ್ಲ, ಇದೆಲ್ಲ ಕೀಳ್ಬೇಕು. ಮ್ಯಾಕ್ ಹೋಗಲ್ಲ ಕೆಳಗೆ ಅಡಿಕೆ ಒಂದು ಆಳತ್ರವ ಕುಯ್ಯಕ್ಕಾಗಲ್ಲ. ಹೋಗ್ತದೆ. ನೀರು ನೋಡೋದಕ್ಕೆ ಬರ್ತಾ ಇದ್ದೀನಿ. ಮಸ್ತಾಗಿ ಬರ್ತಿದೆ ನೋಡಿ. ಇಲ್ಲಿ ಹತ್ತಿರದಲ್ಲಿ ಈಗ ನೀರು ಸಖತ್ತಾಗೈತೆ. ಕಲ್ಲೆ ಇದು ಗದ್ದಿಗೆ ಹೋಗೋದು. ಹಿಂಗೆ ಹೋಗ್ತಾ ಇಲ್ಲ. ಎಲ್ಲಿಗೆ ಹೋಗುತ್ತೆ ಇದು ನೀರು? ಅಯ್ಯನ ಕೆರೆಗೆ ಹೋಗುತ್ತಂತೆ ನೀರು. ಚಕ್ರಪಟ್ಟಣ ಮಸ್ತಾಗಿದೆ. ಹೋಗ್ತಾ ಇದೆ ಇಲ್ಲಿ ನೀರು, ಇಲ್ಲಿ ಕಾಫಿ ತೋಟ. ಏನು ಅಂದರೆ ಇವು ಕಚ್ಬೇಕಾ? ಓಕೆ, ಹಚ್ಬಿಟ್ಟು ಆಮೇಲೆ ಕೀಳೋದಾ? ಆಮೇಲೆ ಎಣ್ಣೆ ಹಾಕ್ತೇವೆ. ಇವೆಲ್ಲ ಎಣ್ಣೆ ಹಾಕ್ತೇವೆ. ಹಾಂ ಓಕೆ. ಹುಷಾರಾಗಿ ಬನ್ನಿ. ಫುಲ್ಲು ಹೋಗ್ತಾ ಇದ್ದೀವಿ. ಹಿಂಗೆ ದಾರಿ ಮಾಡ್ಕೊಂಡು ದಾರಿ ಇವ್ರು ಹಿಂಗೆ ಮಾಡಾದ್ಮೇಲೆ ಅವ್ರು ಇದ್ಮೇಲೆ ಹಿಂಗೆ ದಾರಿ ಮಾಡ್ಕೊಂಡು ಹೋಗ್ಬೇಕು. ಸೈಡ್ ಮಾಡ್ಕೊಂಡು ಬನ್ನಿ. ಆರಾಮ್ಸೆ ನುಗ್ಗಿ ಹಿಂಗೆ ಹೋಗೋದು. ಅಲ್ಲಿ ಜರಿ, ಅಲ್ಲಿಂದ ಬಂದು ಎಲ್ಲ ಬಡ್ಡೆ ಬಿಡಿಸಿ ಗೊಬ್ಬರ ಹಾಕ್ಬೇಕು. ಅದ್ರ ಅಡಿಕೆ ಹಾಕ್ಬೇಕಾ? ಅದ್ರ ಸುತ್ತ ನೋಡಿ ಈ ಥರ ಬಿಡಿಸ್ಬಿಟ್ಟು ಇದಕ್ಕೆ ಹಾಕ್ಬೇಕು. ಈಸಿ, ನೋಡೋದಕ್ಕೇನೋ ಚಂದಿದೆ, ಬಟ್ ಅದನ್ನು ಮಾಡೋದಿದೆ ಅಲ್ಲ, ಅದನ್ನ ಮಾಡೋದಕ್ಕೆ ಕಷ್ಟನ. ಆಳ್ ಕೇಳಿ ಮಾಡಿಸೋದಿದೆ ಅಲ್ಲ. ಅಂತೂ ನುಗ್ಗಿ ಫುಲ್ಲು ಬಂದೆ ಮುಳ್ಳು. ಹುಷಾರು. ಫೈನಲಿ ಬಂದ್ವಿ. ಚಂದ ಇತ್ತು ತೋಟ ಅಂತೂ, ಮಸ್ತ್ ಇದೆ ಮಗ. ಹಾಗೆ ರೌಂಡ್ ಪೂರ್ತಿ ಬಂದ್ವಿ. ಇಲ್ಲ ಫುಲ್ಲು ಇಬ್ನೆ ಅಂದರೆ ಇಬ್ನೆ. ಬೆಳಗ್ಗೆ ಟೈಮು, ಈಗ ಸಂಜೆ 4 ಗಂಟೆ ಮೇಲಾದರೆ ನೋಡೋಕೆ ಒಳ್ಳೆ ಚೆನ್ನಾಗಿರುತ್ತೆ. ನಿಧಾನ
ಫುಲ್ಲು ಮುಳ್ಳು ಮಾರ್ರೆ. ಫೈನಲಿ ದಪ್ಪ ಕಾಳಾಗ್ತಾ ನೋಡಿ ಇದೆ ಮರನೇ ಬಿದ್ದೈತಲ್ಲ ಇನ್ನೆಲ್ಲಿ ಬರುತ್ತೆ ಸಿಕ್ಕಾಪಟ್ಟೆ ಸೊಳ್ಳೆ ಮಾರ್ರೆ. ಇದು ಮೆಣಸು ಬೇಗ ಹೋಗ್ಬೇಕು ಬಗ್ಗಿ. ಯಪ್ಪ ಸರ್ಕಸ್ ಮಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ಫೈನಲ್ ಬೌಲ್ಡ್ರಿ ಇನ್ನೂ ಒಂದು ಸ್ವಲ್ಪ ಹೋಗ್ಬೇಕು. ಫೈನಲ್ ಬೌಲ್ಡ್ರಿಗೆ ಫುಲ್ಲು ತೋಟ ಸುತ್ತಾಡ್ಕೊಂಡು ಬಂದ್ವಿ. ಗೈಸ್ ದೋಡಿ ಮಾರ್ರೆ ಸೊಳ್ಳೆ ಕಡ್ದ್ಬಿಡ್ತು. ಓಡ್ ಬಂದ್ಬಿಟ್ಟೆ ತೋಟದಿಂದ ಹೊರಕ್ಕೆ, ಅಷ್ಟು ಸೊಳ್ಳೆ ಕಡ್ದ್ಬಿಡ್ತು. ಸಂಜೆ ಆಯಿತು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಸೊಳ್ಳೆ, ಹಾಗಾಗಿ ಬಂದ್ಬಿಟ್ಟೆ. ನಾನು ಬೇರೆ ಸ್ಲೀವ್ಲೆಸ್ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಸೊಳ್ಳೆ. ಬರ್ತಿರ್ಲಿಲ್ಲ, ನಾನು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೊತಿದ್ದೆ. ಬಟ್ ಸಿಕ್ಕಾಪಟ್ಟೆ ಸೊಳ್ಳೆ. ಈಗ ಆಲ್ರೆಡಿ ಟೈಮ್ 5:30 ಆಯಿತು. ಸೊ ಹಾಗಾಗಿ ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ. ಫ್ಯಾಂಟಾಸ್ಟಿಕ್ ಮಸ್ಟ್ ಆಗಿದೆ. ಸೊ ಹೀಗೆ ಹೋಗ್ತಾ ಹೋಮ್ ಸ್ಟೇ ತೋರಿಸ್ತೀನಿ ಬನ್ನಿ. ಸೊಳ್ಳೆ ಕಡಿತು ಅಂತ ನಾನು ಓಡ್ ಬಂದಲ್ಲ ಆಚೆಗೆ, ಇದರಿಂದ ಒಳಗಿದ್ದೆ. ಸೊ ಅದನ್ನು ಹೇಳ್ಕೊಂಡು ಸಿಕ್ಕಾಪಟ್ಟೆ ಸೊಳ್ಳೆ ಇತ್ತು ಅಲ್ಲಿ ನೀರ ಹತ್ರ ಅಂತ ಹೇಳಿ ಅದನ್ನು ಹೇಳ್ಕೊಂಡು ನಗಾಡ್ತಾ ಇದ್ದಾರೆ. ಇಲ್ಲಿಂದ ನೋಡಿ ಕಾಣಿಸ್ತಿದೆಯಲ್ಲ, ಇದು ದೇವಿರಮ್ಮನ ಬೆಟ್ಟ. ಫುಲ್ಲು ದೀಪಾವಳಿ ಟೈಮಲ್ಲಿ ಹತ್ತೋದು, ಇವಾಗ ಹತ್ತೋದಕ್ಕೆ ಬಿಡಲ್ಲ. ಹಿಂಗ ಸೋದ್ರೆಗಾಯಿ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದು ನಾವಿರೋ ಹೋಮ್ ಸ್ಟೇ. ಕಾಣಿಸ್ತಿಲ್ಲ, ಇಲ್ಲಿಗೆ ಮರ್ಯಾದೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ನಾವಿರೋ ಹೋಮ್ ಸ್ಟೇ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಮಿಸ್ ಮಾಡಿದರೆ ಕಂಟಿನ್ಯೂ ಮಾಡಿ ಈ ವ್ಲಾಗ್ನ. ಹಿಂದೆನೇ ಇದೆ ದೇವಿರಮ್ಮನ ಬೆಟ್ಟದ ಹಿಂದೆನೇ ಹೋಮ್ ಸ್ಟೇ ಇದೆ. ಸೊ ಹಾಗಾಗಿ ನಾವು ಇಲ್ಲೇ ಇರೋಣ ಅಂತ ಬಂದ್ವಿ. ತೋರಿಸ್ತೀನಿ. ಮಸ್ತ್ ಇದೆಯಾ? ಲೈಟ್ ಆನ್ ಮಾಡಿ, ಅಲ್ಲಿ ಅನ್ಸುತ್ತೆ. ಓಕೆ ಫೈನ್. ಇಲ್ಲೇ ಸ್ಟೇ ಆಗೋದು. ಮಸ್ತ್ ಇದೆ ಇಲ್ಲಿ ನೋಡಿ. ಇಲ್ಲಿಂದ ನಮಗೆ ಬರೋದಕ್ಕೂ ಈಸಿ ಆಗುತ್ತೆ ಆ್ಯಂಡ್ ಸ್ಟೇ ಆಗೋಕ್ಕೂ ಅಷ್ಟೇ ಮಸ್ತ್ ಇದೆ ವೆದರ್. ನೋಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್. ಲವ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ನಾನಂತೂ ಸಿಕ್ಕಾಪಟ್ಟ ಎಂಜಾಯ್ ಮಾಡಿದೆ ಗಾಯ್ಸ್. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್. ಲವ್ ಯು. ಬಾಯ್.